ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ನೆಸ್ಟ್ ಇನ್ ದ ಲೈಫ್. ಸೊ ನಾನಿವತ್ತು ಮಾಡ್ತಿರೋ ವಿಡಿಯೋ ನಮ್ಮ ಶೃಂಗೇರಿ ಥರ್ಡ್ ಡೇ ಟ್ರಿಪ್ ಆಗಿ. ಶೃಂಗೇರಿನೇ ನಾವು ಥರ್ಡ್ ಡೇ ಚೆಕ್ಔಟ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಿಲ್ ಎಲ್ಲ ಪೇಮೆಂಟ್ ಆದ್ಮೇಲೆ ನಾವು ಹೋಗಿದ್ದು ಶಂಕರಾಚಾರ್ಯ ಸ್ಟ್ಯಾಚು ನೋಡೋದಿಕ್ಕೆ. ಅದು ನಮ್ಮ ಹೋಟೆಲ್ ಎಕ್ಸಾಕ್ಟ್ ಒಪೋಸಿಟ್ ಇತ್ತು. ಸೊ ಅಲ್ಲಿಗೆ ನಾವು ಹೋದ್ವಿ. ಮೊದಲು ನಾವಲ್ಲಿ ಶಂಕರಾಚಾರ್ಯ ಸ್ಟ್ಯಾಚು ಅಲ್ಲಿ ಲಿಫ್ಟ್ ಎಲ್ಲ ಇತ್ತು, ಬಟ್ ಲಿಫ್ಟ್ ವರ್ಕ್ ಆಗ್ತಾ ಇರಲಿಲ್ಲ ಆ ದಿವಸ. ಸೊ ಅಲ್ಲಿ ಶಂಕರಾಚಾರ್ಯ ಸ್ಟ್ಯಾಚು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಇದೇ ನೋಡಿ ಶಂಕರಾಚಾರ್ಯ ಸ್ಟ್ಯಾಚು ಇಂದ ಶೃಂಗೇರಿ ಟೆಂಪಲ್ ವ್ಯೂ ಈ ತರ ಕಾಣಿಸುತ್ತೆ. ಸೊ ಅಲ್ಲಿಂದ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಕಿಗ್ಗಾದಲ್ಲಿರುವ ಸಿರಿಮನೆ ಫಾಲ್ಸ್ ಅಲ್ಲಿ ನಿಮ್ಗೆ ಅಡಲ್ಟ್ಸ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಇದು ಫಾಲ್ಸ್, ಸಿರಿಮನೆ ಫಾಲ್ಸ್. ಇಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ಫೋಟೋಸ್ ವಿಡಿಯೋಸ್ ಎಲ್ಲ ಸಖತ್ತಾಗಿ ತಗೊಳಕಾಯ್ತು. ಅಂಡ್ ನೀರಿಗೂ ಇಳಿಬಹುದು, ಅಷ್ಟು ಡೇಂಜರ್ಸ್ ಇರಲಿಲ್ಲ, ಮಳೆ ಎಲ್ಲ ಕಮ್ಮಿ ಇರೋದ್ರಿಂದ. ಸೊ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಒಂದು ಸಣ್ಣದಾಗಿ ನಾವು ಎಲ್ಲ ಕುತ್ಕೊಂಡು ನೆಕ್ಸ್ಟ್ ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಹೋಗ್ಬೇಕಿದ್ರೆ ಇದೊಂದು ಲೇಕ್ ಅಲ್ಲಿ ಸಿಕ್ತು. ಅಲ್ಲಿ ಬೋಟಿಂಗ್ ಎಲ್ಲ ಇರ್ಲಿಲ್ಲ, ಬಟ್ ಲೇಕ್ ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಚಾರ್ಜಸ್ ಎಲ್ಲ ಇಲ್ಲ. ಸೊ ಫೋಟೋಸ್ ಎಲ್ಲ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದು ಆಗುಂಬೆ ವ್ಯೂ ಪಾಯಿಂಟ್ ಹತ್ರ. ಇದು ನೋಡಿ ಆಗುಂಬೆ ವ್ಯೂ ಪಾಯಿಂಟ್. ಇಲ್ಲಿ ನಾವು ಒಂದಿಷ್ಟು ವಿಡಿಯೋಸ್ ಫೋಟೋಸ್ ಇಲ್ಲೂ ತಗೊಂಡ್ವಿ. ಮತ್ತೆ ಮಂಕೀಸ್ಗೆಲ್ಲ ಫುಡ್ ಕೊಟ್ವಿ. ಅಲ್ಲಿ ಪೈನಾಪಲ್ ಸೇಲ್ ಮಾಡ್ತಿದ್ರು, ಅವ್ರ ಕೈಯಿಂದ ತಗೊಂಡು ಮಂಕೀಸ್ಗೆ ಫುಡ್ ಕೊಟ್ವಿ. ಇಲ್ಲಾಂದ್ರೆ ಮಂಕೀಸ್ಗೆ ಫುಡ್ ಕೊಡೋದಕ್ಕೆ ಅಲೋ ಇಲ್ಲ ಅನ್ಸುತ್ತೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಆಗುಂಬೆಗೆ ಬಾಯ್ ಮಾಡ್ತಾ ಹೋಗಿದ್ದು ಹೆಬ್ರಿಲಿರುವ ವಾರಂಗದಲ್ಲಿರುವ ಕೆರೆ ಬಸದಿಗೆ ನೀವು ಬೋಟ್ ನಲ್ಲಿ ಹೋಗ್ಬೇಕು. ಸೊ ಬೋಟಿಗೆ ನಿಮಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲೂ ಕೂಡ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಕಾಮಾಗಿ ಪೀಸ್ಫುಲ್ ಆಗಿದೆ ಅಲ್ವಾ. ಸೊ ಇಲ್ಲಿ ಬಸದಿಗೆ ಹೋದ್ವಿ, ಕೈ ಮುಕ್ಕೊಂಡು. ನೆಕ್ಸ್ಟ್ ಅಲ್ಲಿಂದ ನಾವು ಆ್ಯಂಡ್ ಫಿಶ್ಗೂ ಇಲ್ಲಿ ಫುಡ್ ಹಾಕ್ಬೋದು. ಇಲ್ಲಿ ನೋಡಿ ನನ್ನ ಮಗ ಫಿಶ್ಗೆಲ್ಲ ಫುಡ್ ಹಾಕ್ತಾ ಇದ್ದಾನೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಜೈನ ಕಾಶಿ ಅಂತಲೇ ಫೇಮಸ್ ಆಗಿರೋ ಮೂಡುಬಿದ್ರೆಯಲ್ಲಿ 1000 ಪಿಲ್ಲರ್ ಬಸದಿ ನೋಡಬೇಕು ಅಂತ ಮೊದಲಿಂದ ಅನ್ಕೋತಾ ಇದ್ದೆ. ಸೊ ಅಲ್ಲಿಗೆ ಹೋದ್ವಿ. 1000 ಕಂಬದ ಬಸದಿ, ಆಲ್ಮೋಸ್ಟ್ ಎಲ್ರಿಗೂ ಅದು ಗೊತ್ತು. 1000 ಕಂಬದ ಬಸದಿಯಲ್ಲಿ ನಿಮಗೆ ಎಂಟ್ರೆನ್ಸ್ ಫೀಸ್ ಅಂತ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂಡ್ ಫೋಟೋಸ್ ಎಲ್ಲ ತಗೋಬೇಕು ಅಂದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ನಿಜ ಹೇಳ್ತೀನಿ, ಅಷ್ಟು ವರ್ತ್ ಇಲ್ಲ ಆಯ್ತಾ. ಅಷ್ಟು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಅದು, ಬಟ್ ಸ್ಟಿಲ್ ಮೇಂಟೆನೆನ್ಸ್ ಒಂಚೂರು ಚೆನ್ನಾಗಿಲ್ಲ. ಆದ್ರೂ ನಂಗೆ ಅದು ನೋಡ್ಬೇಕು ಆ ಪ್ಲೇಸ್ ಅಂದ್ರೆ ನಮ್ಗೆ ಮೊದಲಿಂದಲೂ ಇತ್ತು. ಸೊ ಹಾಗೆ ಹೋದ್ವಲ್ಲ, ಮೂಡುಬಿದ್ರೆ ತನಕ ಹೋದ್ವಿ ಅಂತ. ಸೊ ಅಲ್ಲಿಗೆ ಹೋದ್ವಿ. ಅಂಡ್ ಅಲ್ಲಿಂದ ನಾವು ಡ್ರೈವರ್ ನಮ್ಮನ್ನ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಅಂದ್ರೆ ಬಜಗೋಳಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಬಸ್ ಹೊತ್ಕೊಂಡು ನಾವು ಪುತ್ತೂರಿಗೆ ಬಂದ್ವಿ. ಅಂಡ್ ಅಲ್ಲಿಂದ ಆಟೋ ಮಾಡ್ಕೊಂಡು ನಾವು ನಮ್ಮ ಗೂಡನ್ನೇ